ಅಶೋಕ್ ಅಶೋಕ್ ಏನಾಯ್ತಪ್ಪ? ಅಶೋಕ್ ಎದ್ದಳು. ಅಯ್ಯೋ ದೇವ್ರೆ, ರಾಗಿಣಿ ರಾಗಿಣಿ ರಾಗಿಣಿ, ಅಯ್ಯೋ ಕಣ್ಬಿಡು ಮಗಳೇ. ರಾಗಿಣಿ ಎದ್ದಳಮ್ಮ. ರಾಗಿಣಿ ರಾಗಿಣಿ ಎದ್ದಳಮ್ಮ. ಏನಾಯ್ತಮ್ಮ? ಯಾಕಮ್ಮ ಇಬ್ರು ಹಿಂಗ್ ಬಿದ್ದಿದ್ದೀರಾ? ಎದ್ದೋಳಿ. ಅಮ್ಮ ಅಮ್ಮ ಅಮ್ಮ, ಅಶು ಎಲ್ಲಿ? ಅಲ್ಲಿದ್ದೇನೆ. ಅಶು 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 ಏನಾಯ್ತು? ಅಶು ಕಣ್ಬಿಡು. ಅಶು ಪ್ಲೀಸ್. ಅಶೋಕ್ ಏನಾಯ್ತಮ್ಮ? ಏನಿದೆಲ್ಲ? ಅಮ್ಮ ಗೊತ್ತಿಲ್ಲ ಅಮ್ಮ, ಬಾಯಲ್ಲಿ ಮೂಗಲ್ಲೆಲ್ಲ ರಕ್ತ ಬರ್ತಿತ್ತು. ಅಯ್ಯೋ ಅಯ್ಯೋ, ಕಾಲಲ್ಲೆಲ್ಲ ಗ್ಲಾಸ್ ಪೀಸ್ ಚುಚ್ಚಿದೆ. ಅಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಎಕ್ಕಮ್ಮ. ಇರಮ್ಮ, ಆಂಬುಲೆನ್ಸ್ಗೆ ಫೋನ್ ಮಾಡ್ತೀನಿ. ಅಶು ಏನಾಯ್ತಮ್ಮ? ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ, ಬಿಸಿ ಬರ್ತಾ ಇದೆ. ಅಮ್ಮ ಯಾವ ಆಂಬುಲೆನ್ಸ್ ಬೇಡ, ಏನು ಬೇಡ. ಹೇಗಾದ್ರೂ ಬೇಡ, ನಾನೇ ಕಾರ್ ಡ್ರೈವ್ ಮಾಡ್ತೀನಮ್ಮ. ಸರಿನಮ್ಮ, ಕರ್ಕೊಂಡು ಹೋಗೋಣ ಹಾಸ್ಪಿಟಲ್ಗೆ. ಎನ್ಕಮ್ಮ. ಯಾರು ನೀನು? ಯಾರು 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 ನೀನು? ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ನಮ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಿದ್ಯಾ? ನಾವೇನಪ್ಪ ಮಾಡಿದ್ವಿ ನಿನಗೆ? ನಮ್ಮ ಮಮ್ಮಿಗೆ ಪ್ರಶ್ನೆ ಕೇಳಿ ಬೇಜಾರು ಮಾಡ್ತೀಯಾ? ಹುಷಾರ್, ನಾನು ಇವಾಗ ಬೇಜಾರು ಮಾಡೋದು ಬಿಡಲ್ಲ. ನಾನು ನಿಮಗೆ ತೊಂದರೆ ಕೊಟ್ಟೆ ಅಂತ ಮನೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಜೀವನವಾಗಿ ಇಲ್ಲಿಂದ ಆಚೆ ಹೋಗಲ್ಲ. ಇಲ್ಲೇ ಸಾಯಿಸ್ಬಿಡ್ತೀನಿ. ಬೇಡ, ಇಲ್ಲ ಇಲ್ಲ, ಯಾರಿಗೂ ಇರೋದಿಲ್ಲ. ಬಿಟ್ಬಿಡು ನಮ್ಮನ್ನ, ಪ್ಲೀಸ್ ಪ್ಲೀಸ್ ಬಿಟ್ಬಿಡು. ಹೋಗಿ. ರಘು ನಡ್ರಿ. ಏನು ಸರ್ ಹೀಗಾಗೋಯ್ತು? ಈ ಮನೇಲಿ ದೆವ್ವ ಇದೆ ಅನ್ನೋದು ಗೊತ್ತಿಲ್ಲದೆ ಬಂದು ತಗ್ಲಾಕೊಂಬಿಟ್ವಲ್ಲ ಸರ್. ನಮ್ಮ ಪ್ರಾಣ ಉಳಿದಿದ್ದೆ ಹೆಚ್ಚು. ಸೋಕರು ಕಾಣೆ ಆಗೋದಕ್ಕೂ ದೆವ್ವನೇ ಕಾರಣ ಇರಬೇಕು ಸರ್. ರೀ ಮೆಲ್ಲಿಗೆ ಮಾತಾಡ್ರಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ಮ ಪ್ರಾಣ ಹೋಗುತ್ತೆ ರೀ. ಸರ್ ಮೊದಲು ನಾವಿಲ್ಲಿಂದ ಹೊಟ್ಟೋಗೋಣ ಬನ್ನಿ ಸರ್. ತಡ್ಕೊಳ್ರಿ, ಕೆಳಗಡೆ ಹೋಗಿದ ತಕ್ಷಣ ಏನಾದ್ರು ಕ್ಲೂ ಸಿಗ್ತಾ ಅಂತ ವಿಚಾರಿಸ್ತಾರೆ. ಅನುಮಾನ ಬರೋತ್ರ ನಾವು ನಡ್ಕೋಬಾರ್ದು. ಕೇಳಿದ್ರೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡೀನಿ ಅಂತ ನಾನು ಹೇಳ್ತೀನಿ. ಫಸ್ಟ್ ನಾವಿಲ್ಲಿಂದ ಹೊಟ್ಬಿಡೋಣ. ನೀವು ಸೈಲೆಂಟ್ ಆಗಿರಿ, ಅಪ್ಪಿ ತಪ್ಪಿ ಬಾಯಿ ಬಿಟ್ಟಿರ ಆಮೇಲೆ. ಸರಿ ಸರ್, ನಡ್ರಿ. ರಾಗಿಣಿ, ಎಷ್ಟೊತ್ತಾಯ್ತಮ್ಮ ಈ ಥರ ವಾಮಿಟ್ ಮಾಡ್ಕೊಡೋದಕ್ಕೆ ಶುರು ಮಾಡಿ? ಒಂದು 20 ನಿಮಿಷ ಆಗಿದೆ ಅಲ್ಲ. ಅಲ್ಲ ಕಣೆ ರಾಗಿಣಿ, 20 ನಿಮಿಷ ಅಂತ ಹೇಳ್ತಾ ಇದೀಯಾ? ಅಶೋಕ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತೋಗ್ಬಿಟ್ರೆ ಏನೇ ಮಾಡೋದು? ಅಮ್ಮ
ಎಂತ ಮಾತಂತ ಆಡ್ತಿದ್ಯಮ್ಮ ನೀನು. ನೀನ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಕಣೆ. ಅಮ್ಮ ಪ್ಲೀಸ್, ನನಗಾಗ್ಲೇ ಹೆಸರಿದ್ದೀನಿ. ನೀನ್ ಇದನ್ನೆಲ್ಲ ಹೇಳಿ ನನ್ಗಿನ್ನೂ ಭಯಪಡಿಸ್ಬೇಡ. ಆಯ್ತಾಯ್ತು, ಬೇಗ ನಡಿ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ವೋ ಏನೋ, ಇನ್ನು ಏನೇನು ಅನಾಹುತ ಕಾದಿದ್ಯೋ. ಅರ್ಥಿ, ಇನ್ಸ್ಪೆಕ್ಟರ್ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದರು. ಮಾತಾಡಿದ್ರೇನಮ್ಮ? ಮಾತಾಡಿದ್ರು ಮಾವ. ಅಶೋಕ್ ಅವ್ರ ಬಗ್ಗೆ ವಿಚಾರಿಸಿದ್ರು. ಈಗ ಎಲ್ಲಿಗೆ ಹೋದ್ರು? ಮನೆಯೆಲ್ಲ ಹುಡುಕ್ತಾ ಇದ್ರು. ಟೆರೇಸ್ ಹತ್ರ ಹೋದ್ರು. ಪಾಪ ಮೋಸ್ಟ್ಲಿ ಅಣ್ಣನ ಬಗ್ಗೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ಹುಡುಕ್ತಿರ್ಬೋದು. ಇನ್ಸ್ಪೆಕ್ಟರ್, ನಮ್ಮ ಅಶೋಕನ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ? ಅದು ಎಲ್ಲ ಕಡೆ ಹುಡುಕ್ತೆ. ಈ ಮನೆ ನನಗೆ ಅಂತ ಏನು ಕ್ಲೂ ಸಿಕ್ಕಲಿಲ್ಲ. ಸರ್, ಅಶೋಕಿಗೆ ಏನಾಗಿರ್ಬೋದು? ಏನಿಲ್ಲ, ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಸುಮ್ಮನೆ ಯಾಕೆ ಟೆನ್ಷನು, ಸ್ವಲ್ಪ ಹೊತ್ತು ಕಾಯೋಣ. ಇಲ್ಲ ಇನ್ಸ್ಪೆಕ್ಟರ್, ಅವ್ನು ಮನೆಯಿಂದ ಹೋದರೆ ಆಫೀಸ್ಗೆ ಹೋಗ್ತಾನೆ, ಇಲ್ಲಾಂದ್ರೆ ಯಾವ್ದಾರು ಬಿಸ್ನೆಸ್ ಮೀಟ್ಗೆ ಹೋಗ್ತಾನೆ. ಅದನ್ನು ಬಿಟ್ಟು ಹೇಳ್ದೆ ಕೇಳ್ದೆ ಎಲ್ಗೂ ಹೋಗೋನಲ್ಲ. ಅದು ಅಲ್ಲದೆ ಅಣ್ಣನ ರೂಮ್ನಲ್ಲಿ ರಕ್ತ ಚೆಲ್ಲಿದೆ ಇನ್ಸ್ಪೆಕ್ಟರ್. ಹೌದು, ನಾನು ಕೂಡ ರಕ್ತ ಅಬ್ಸರ್ವ್ ಮಾಡಿದೆ. ಏನೋ ಗಾಯ ಮಾಡ್ಕೊಂಡಿರ್ತಾರೆ ಬಿಡಿ, ಯಾಕೆ ಸುಮ್ಮನೆ ಟೆನ್ಷನು. ಆದಷ್ಟು ಬೇಗ ಹುಡ್ಕೋ ಪ್ರಯತ್ನ ಮಾಡ್ತೀವಿ. ನಿಮ್ಗೇನಾದ್ರು ಕ್ಲೂ ಸಿಕ್ಕಿದ್ರೆ ನಮಗೆ ತಿಳಿಸ್ಕೊಡಿ, ಆಯಿತಾ? ನಾವಿನ್ನು ಹೊಡ್ತೀವಿ. ಹಲೋ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟ್ರೆ, ಇವ್ರು ಯಾಕೆ ಇಷ್ಟು ಅರ್ಜೆಂಟಾಗಿ ಹೊಟ್ಬಿಟ್ರು? ಅಲ್ಲ, ಇನ್ಸ್ಪೆಕ್ಟರ್ ನೋಡ್ತಿದ್ರೆ ಅವರೇ ಭಯಪಟ್ಟಿರೋದ್ರ ಕಾಣಿಸ್ತಾ ಇತ್ತಲ್ವಾ? ನನಗೂ ಹಾಗೆ ಅನಿಸ್ತು. ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟು, ಸಾವಿರ ಟೆನ್ಷನ್ಸ್ ಇರುತ್ತೆ. ಸುಮ್ಮನೆ ಏನು ಅನ್ಕೊಳ್ಳೋದು ಬೇಡ. ಇವರು ಅಶೋಕ್ನ ಸೀರಿಯಸ್ ಆಗಿ ಹುಡುಕ್ತಾರ ಅನ್ನೋ ಅನುಮಾನ ನನಗೆ. ಹುಡುಕ್ಲೇಬೇಕಮ್ಮ. ಹುಡುಕ್ಲಿಲ್ಲ ಅಂದರೆ ಹೈಯರ್ ಅಥಾರಿಟಿಸಿಂದ ನಾನು ಫೋನ್ ಮಾಡಿಸ್ತೀನಿ. ಮಾವ, ಅವ್ರ ಪಾಡಿಗೆ ಅವ್ರು ಹುಡುಕ್ಲಿ, ನಮ್ಮ ಪಾಡಿಗೆ ನಾವು ಟ್ರೈ ಮಾಡೋಣ. ಕೃಪಾಕರ್ ಹುಡುಕ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ನಾನು ಈಗಲೇ ಫೋನ್ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ತಿಳಿಸ್ತೀನಿ. ಎಲ್ಲಾದರೂ ಕಂಡ್ರೆ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ. ನಮ್ಮ ಅಶೋಕ್ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಆ ದೇವ್ರೆ ಅವನ್ನ ಕಾಪಾಡಬೇಕು. ದೇವ್ರೆ, ಅವನಿಗೇನೂ ಆಗದೆ ಇರಲಿ. ಎಮರ್ಜೆನ್ಸಿ ಕೇಸ್, ಪ್ಲೀಸ್ ಬೇಗ ಅಡ್ಮಿಟ್ ಮಾಡಿಕೊಡಿ. ಪೇಷಂಟ್ ಎಲ್ಲಿದ್ದಾರೆ ಮೇಡಮ್? ಕಾರಲ್ಲಿದ್ದಾರೆ ಮೇಡಮ್. ಸ್ಟ್ರೆಚರ್ ಅರೇಂಜ್ ಮಾಡ್ತೀವಿ ರೀ. ಇದು ಯಾವುದ್ರ ಸೂಚನೆ ಮಾತಂಗಿ? ಅವತ್ತು ಹಲ್ಲಿಲಿ ಹೊಚ್ಕೊಟ್ಟಾಗ ಅಶೋಕಿಗೆ ಏನಾದರೂ ಆಗುತ್ತೆ ಅಂದ್ಕೊಂಡ್ವಿ, ಆದರೆ ನನಗೆ ತೊಂದರೆ ಆಯಿತು. ಇವತ್ತು ಅಶೋಕ್ ಅವ್ರಿಗೆ ಏನಾದರೂ ಆಗುತ್ತೆ ಅಂತನಾ? ಪ್ರತಿ ಸಲ ಹಲ್ಲಿ ಹಚ್ಕೊಟ್ಟಾಗ ಯಾರೋ ಒಬ್ರಿಗೆ ತೊಂದರೆ ಆಗತ್ತೆ, ಆದರೆ ಇವತ್ತು ಯಾರಿಗೆ ತೊಂದರೆ ಆಗತ್ತೆ ಅಂತ ಹೇಗೆ ಹೇಳಲಿ ಅಮ್ಮೋರೆ? ಅಶೋಕ್ ಅಣ್ಣ ಬೇರೆ ಮನೇಲಿಲ್ಲ. ಅಶೋಕ್ ಅಣ್ಣಗೆ ತೊಂದರೆ ಆಗುತ್ತೋ ಬೇರೆ ಯಾರಿಗೆ ತೊಂದರೆ ಆಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಚಿರು ಹತ್ರ ಇದಕ್ಕೆಲ್ಲ ಅವನೇ ಕಾರಣ ಅಂತ ತಿಳ್ಕೊಳ್ಳಿ ಅಂತ ಹೇಳಿದೆ. ತಿಳ್ಕೊಂಡ್ರಾ? ಹೇಗೆ ತಿಳ್ಕೊಳ್ಳಿ ಮಾತಂಗಿ? ಕರೀರಿ ಚಿರುನ. ಇಷ್ಟು ದಿನ ಕತೆ ಹೇಳು, ಲಾಲಿ ಹಾಡು, ರೈಮ್ಸ್ ಹೇಳು ಅಂತ ನಿಮ್ಮನ್ನು ಪೀಡಿಸ್ತಾ ಇದ್ದ. ಈಗ ಕರೆದು ಕೇಳಿ, ಅಶೋಕ್ ಅಣ್ಣಂಗೆ ಹೀಗಾಗಿರೋ ಕಾರಣ ಅವನು ಅಲ್ವೋ ಅಂತ. ನಾನು ಅವನ್ನ ಕೇಳಿದ್ರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನೆ ಮಾತಂಗಿ. ಮಮ್ಮಿ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳಲ್ಲ ಅಂತ ನೊಂದ್ಕೋತಾನೆ. ನಾನು ಅವನ ಹತ್ರ ಏನೂ ಕೇಳಲ್ಲ. ಅವ್ನು ಹಾಗೆ ಅನ್ಕೋತಾನೆ, ಹೀಗೆ ಅನ್ಕೋತಾನೆ, ಬೇಜಾರು ಮಾಡ್ಕೋತಾನೆ ಅಂತ ನೀವು ಸುಮ್ಮನೆ ಆದರೆ ಅಶೋಕ್ ಅಣ್ಣನ್ನು ಕಳ್ಕೋಬೇಕಾಗತ್ತೆ. ಕಾಲ ಮಿಂಚ್ ಹೋಗೋಕ್ಕೆ ಮುಂಚೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋದು ಒಳ್ಳೆಯದು. ನೀವು ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ ಮೊರೆ? ನೀನು ಹೀಗೆಲ್ಲ ಮಾತಾಡ್ಬಿಟ್ರೆ ನನಗೆ ಕೈ ಕಾಲೇ ಆಡಲ್ಲ ಮಾತಂಗಿ. ಮೈಯೆಲ್ಲ ನಡ್ಕ ಶುರುವಾಗುತ್ತೆ. ಯಾಕೆ ಹೆದರಬೇಕು? ಯಾಕೆ ಹೆದರಬೇಕು ನೀವು?
ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ದಿದ್ದ ಅವನನ್ನು ಕರ್ಕೊಂಬಂದು ಒಂದು ಆಶ್ರಯ ಕೊಟ್ಟಿದ್ದೀರಾ. ಅವನು ಬದುಕಿದ್ದಾಗ ನಿಮ್ಮ ಮಡ್ಲಲ್ಲಿ ಮಲ್ಕೊಂಡು ನಾಲಿ ಕೇಳೋ ಭಾಗ್ಯ ಇರಲಿಲ್ಲ. ನಿಮ್ಮನ್ನು ಅವನು ತಾಯಿಯಾಗಿ ಪಡಿಬೇಕು ಅಂದರೆ ಅವನು ಪುಣ್ಯ ಮಾಡಿದ್ದ ಮೋರೆ. ಆದರೆ ನೀವು ಅವನ ವಿಷಯದಲ್ಲಿ ಇಷ್ಟು ದಾಕ್ಷಿಣ್ಯ ಇಟ್ಕೊಳ್ಳೋದು ನನಗೊಂದು ಸ್ವಲ್ಪನೂ ಸರಿ ಕಾಣಿಸ್ತಾ ಇಲ್ಲ. ತಾಯಿ ನೀವು ಮಗು ಲಾಲನೆ ಪಾಲನೆ ಮಾಡಬೇಕಾಗಿರೋದು ನಿಮ್ಮ ಧರ್ಮ. ಹೌದು, ಅದು ಬದುಕಿದ್ದಾಗ ಮಾತ್ರ. ಮಕ್ಕಳ ಹತ್ರ ತಂದೆ ತಾಯಿರು ಗುಲಾಮರಾಗಿ ಬದುಕುವಂಥ ಅವಶ್ಯಕತೆ ಯಾವತ್ತೂ ಬರೋದಿಲ್ಲ, ಬರಲೂಬಾರ್ದು. ಯಾರಿಗೋಸ್ಕರ ಯಾವುದಕ್ಕೋಸ್ಕರ ನೀವು ಹಂಬಲಿಸ್ತಾ ಇದ್ದೀರೋ ಅವರೇ ನಿಮ್ಮ ತಾಳಿನ ಕಿತ್ಕೋತಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಇತ್ತೀಚೆಗೆ ಅಶೋಕ್ ಅಣ್ಣನ ವರ್ತನೆ ತುಂಬ ಬದಲಾಗಿದೆ. ಅವರು ಸುಳ್ಳು ಹೇಳಕ್ಕೆ ಶುರು ಮಾಡಿದ್ದಾರೆ. ಅವ್ರು ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಮತ್ತೆ ಅಶೋಕ್ ಅಣ್ಣನ ನಡುವೆ ಜಗಳ ಶುರು ಆಗಿದ್ದು ಎಲ್ಲಿಂದ ಅಂತ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ. ಶ್ರಾದ್ದ ಕಾರ್ಯ ನಿಂತಿದ್ದು, ಚೈತ್ರನ ಬರ್ತ್ಡೇ ಪಾರ್ಟಿ ನಿಂತಿದ್ದು, ಆ ಗೊಂಬೆ ಮನೆಗೆ ಬಂದಿದ್ದು, ಅಶೋಕ್ ಅಣ್ಣ ಗೊಂಬೆನ ನೋಡಿ ಕೋಪ ಮಾಡ್ಕೊಂಡಿದ್ದು, ಇದೆಲ್ಲದಕ್ಕೂ ಚಿರುನೇ ಮೂಲ. ಡಾಕ್ಟರ್, ಇದ್ದಕ್ಕಿದ್ದಾಗೆ ಬ್ಲಡ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಕಾಲ್ಗೆ ತಲೆಗೆ ಏಟ್ ಮಾಡ್ಕೊಂಡ್ಬಿಟ್ಟಿದಾರಲ್ರಿ. ತಲೆ ಸುತ್ತ ಬಿದ್ಬಿಟ್ರು ಸರ್. ಸರಿ, ಕರ್ಕೊಂಬನ್ನಿ. ರಾಗಿಣಿ, ಅಶೋಕ್ಗೆ ಏನಾಯ್ತಮ್ಮ? ಏನಾಯ್ತು ಅಂತ ಗೊತ್ತಿಲ್ಲಮ್ಮ. ಅಶೋಕೆ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಕುಡಿತಿದ್ದಾಗೆ ತಲೆ ಸುತ್ತ ಬಿದ್ಬಿಟ್ರು. ಅಶೋಕ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಅಮ್ಮ ಅಮ್ಮ ಏನಾಗುತ್ತಮ್ಮ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ಅಶೋಕ್ ನಮ್ಮ ಮನೆಗೆ ಬಂದಮೇಲೆ ಹೀಗೆಲ್ಲ ಆಯ್ತಲ್ಲ, ಅದಕ್ಕೆಲ್ಲ ಕಾರಣ ನಾವೇ ಅಂತ ಆಗುತ್ತೆ. ಅಶೋಕ್ ಅವ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನೀನು ಹೇಗೆ ಹೇಳ್ತೀಯಮ್ಮ ತಂಗಿ? ನೆನ್ನೆ ರಾತ್ರಿ ಮನೆ ಮುಂದೆ ಅಶೋಕ್ ಅಣ್ಣ ನಿಂತಿದ್ದಾರೆ ಅಂತ ಹೇಳಿದ್ನಲ್ಲ, ನಾವೆಲ್ಲರೂ ಹೋಗೋ ನೋಡೋ ಅಷ್ಟರಲ್ಲಿ ಅಶೋಕ್ ಅಣ್ಣ ಅಲ್ಲಿರಲಿಲ್ಲ. ಮತ್ತೆ ನಿಮ್ಮ ಹತ್ರ ಬಂದು ಅದು ನನ್ನ ಭ್ರಮೆ ಅಂತ ಹೇಳಿದೆ. ಆದರೆ ಅದು ನನ್ನ ಭ್ರಮೆ ಅಲ್ಲ ಅಮ್ಮೋರೆ, ಸತ್ಯ. ಅಶೋಕ್ ಅಣ್ಣ ಕಾಣದೇ ಇದ್ದಾಗ ನಾನು ನನ್ನ ರೂಮ್ನಲ್ಲಿ ಕೂತ್ಕೊಂಡು ಅಯ್ಯನ ಹತ್ರ ಬೇಡ್ಕೋತಾ ಇದ್ದೆ. ಅದಾಗಿ ಸ್ವಲ್ಪ ಹೊತ್ತು ಹೊರಗೆ ಬಂದು ನೋಡ್ತೀನಿ, ಮನೆ ಮುಂದೆ ಅಶೋಕ್ ಅಣ್ಣ ನಿಂತಿದ್ರು. ನಾನು ಭವಾನಿ ಅಕ್ಕ, ವೇದ ಅಕ್ಕ ಕೆಳಗಡೆ ಹೋಗಿ ನೋಡಿದಾಗ ಅಶೋಕ್ ಅಣ್ಣ ಅಲ್ಲಿರಲಿಲ್ಲ. ಅಷ್ಟರಲ್ಲೇ ಏನಾಗಿತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಅಶೋಕ್ ಅಣ್ಣನೇ ಮನೆಗೆ ಬಂದರು. ನಿಜಾನಮ್ಮ ತಂಗಿ? ಹೌದು ಅಮ್ಮರೇ, ನಿಜಾನೇ ಹೇಳ್ತಾ ಇದ್ದೀನಿ. ಅಶೋಕ್ ಅಣ್ಣನ್ಗೆ ಏನೋ ಆಗ್ತಾ ಇದೆ, ಆದರೆ ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ. ಏನಾಗಿದೆ ಅನಿಸ್ತಾ ಇದೆ? ಕರಾರುವಕವಾಗಿ ಹೀಗೆ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಏನು ಮಾಡೋದು ಮತ್ತಂಗಿ? ಇದಕ್ಕೆಲ್ಲ ಒಂದೇ ದಾರಿ, ನೀವು ಚಿರು ಹತ್ರ ಮಾತಾಡಲೇಬೇಕು. ಇದಕ್ಕೆಲ್ಲ ಕಾರಣ ಚಿರು ಅಲ್ಲ ಅನ್ನೋದಾದರೆ ಅಶೋಕ್ ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆದರೆ ಚಿರುನೇ ಕಾರಣ ಅನ್ನೋದಾದರೆ ಅದಕ್ಕೆ ಪರಿಹಾರ ಕೂಡ ನೀವೇ ಹುಡುಕ್ಬೇಕು ಅಮ್ಮೋರೆ. ನಮ್ಮ ಅಶೋಕ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗ್ತಾ ಇಲ್ವಲ್ಲ. ಈಗೇನು ಮಾಡೋದು? ದೇವ್ರೆ, ನೀನೇ ನಮಗೆ ದಾರಿ ತೋರಿಸ್ಬೇಕಪ್ಪ. ಚಿಕ್ಕಪ್ಪ, ಮನೇಲಾಗ್ತಿರೋ ಘಟನೆಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ.
ಏನೇನೋ ಅನುಮಾನಾಸ್ಪದವಾಗಿ ನಡೀತಾ ಇದೆ. ಏನೇನು ಅಂದರೆ ಏನಮ್ಮ? ಅಶೋಕ್ ರೂಮಲ್ಲಿ ಕಿಟಕಿ ಗಾಜು ಒಡೆದೋಗಿತ್ತು. ಇದನ್ನು ಮೊದಲೇ ಯಾಕಮ್ಮ ಹೇಳಲಿಲ್ಲ? ಚಿಕ್ಕಪ್ಪ, ಗ್ಲಾಸ್ ಒಡೆದಿರೋದಕ್ಕೆ ಏನೇನೋ ಕಾರಣಗಳಿರ್ಬೋದು. ಅದನ್ನ ಯಾಕೆ ಅನುಮಾನದಿಂದ ನೋಡೋದು ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಅನಿಸ್ತಾ ಇದೆ ಗ್ಲಾಸ್ ಒಡೆದೋಗಿರೋದಕ್ಕೂ ಅಶೋಕ್ಗೂ ಏನೋ ಸಂಬಂಧ ಇದೆ ಅಂತ. ಕೋಪಕ್ಕೆ ಅಶೋಕನೇ ಅದನ್ನು ಹೊಡೆದಾಕಿರ್ಬೋದಲ್ವಾ? ಅಶೋಕಣ್ಣ ಯಾಕೆ ಅದನ್ನು ಹೊಡೆದಾಕ್ತಾನೆ? ಆರ್ತಿ ಮೇಲಿನ ಕೋಪಕ್ಕೆ ಅಶೋಕ್ ಹಾಗೆ ಮಾಡಿರ್ಬೋದಲ್ವಾ? ಗ್ಲಾಸ್ ಹೊಡೆದೋಗಿದೆಯಲ್ಲ ಅಂತ ಹೇಳಿದಾಗ ನನಗೆ ನೆನಪಾಯಿತು. ಬಾಬಾ, ಸ್ಟೋರ್ ರೂಮ್ನಲ್ಲಿ ಒಂದು ಗೊಂಬೆ ಇದೆ. ಅದು ನೋಡೋದಕ್ಕೆ ತುಂಬ ಭಯಂಕರವಾಗಿದೆ. ಚಿರು, ಎಲ್ಲಿದ್ಯಾ ಚಿರು? ಚಿರು, ನಾನು ನಿನ್ನ ಹತ್ರ ಮಾತಾಡಬೇಕು. ನಾನು ನಿನ್ನ ಹತ್ರ ತುಂಬ ವಿಷಯ ಮಾತಾಡಬೇಕು ಚಿರು. ಪ್ಲೀಸ್ ನನ್ನ ಕಣ್ಣೆದುರುಗಡೆ ಬಾರೋ. ಚಿರು, ಬೆಳಗ್ಗೆಯಿಂದ ನಿಮ್ಮ ಡ್ಯಾಡಿ ಮನೇಲಿ ಕಾಣಿಸ್ತಿಲ್ಲ ಕಣೋ. ಅವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆಯಿಂದ ಮನೆಯಲ್ಲಿ ಯಾರೂ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಎಲ್ಲರೂ ಅವರನ್ನೇ ಹುಡುಕ್ತಿದ್ದಾರೆ. ರೂಮಲ್ಲಿ ರಕ್ತ ಎಲ್ಲ ಚೆಲ್ಲಾಡಿದೆ. ಅವ್ರಿಗೆ ಏನಾಗಿದೆಯೋ ಏನೋ ಅಂತ ಎಲ್ರಿಗೂ ಆತಂಕ ಆಗ್ತಿದೆ ಚಿರು. ಎಲ್ಲರೂ ಭಯ ಪಟ್ಕೊಂಡಿದ್ದಾರೆ. ನನ್ನ ಜೊತೆ ನಿಮ್ಮ ಡ್ಯಾಡಿನೂ ಇಲ್ಲ, ನೀನು ಇಲ್ಲ. ನಾನು ಒಂಟಿ ಆಗೋಗಿದ್ದೀನಿ ಕಣೋ. ನಾನು ಒಂಟಿ ಆಗೋಗಿದ್ದೀನಿ ಚಿರು. ಈ ಮಮ್ಮಿ ಜೊತೆ ಮಾತಾಡೋದಕ್ಕೆ ನೀನು ಬರಲ್ವಾ? ಈ ಮಮ್ಮಿ ಮಾತು ಕೇಳೋದಕ್ಕೆ ನೀನು ಬರಲ್ವಾ? ನಿಮ್ಮಮ್ಮಂಗೆ ಸಹಾಯ ಮಾಡೋಕ್ಕೆ ನೀನು ಬರಲ್ವಾ ಚಿರು? ಎಲ್ಲಿದ್ಯಾ ಕಂದ? ಪ್ಲೀಸ್ ಪ್ಲೀಸ್ ಬಾರೋ ಚಿರು. ಅಶೋಕ್ ಅವ್ರು ಹೇಗಿದ್ದಾರೆ? ಅವ್ರು ಯಾಕೆ ಬ್ಲಡ್ ವಾಮಿಟ್ ಮಾಡಿಕೊಂಡ್ರು? ಇವಾಗ ಅವ್ರ ಕಂಡೀಷನ್ ಹೇಗಿದೆ ಡಾಕ್ಟರ್? ಪೇಷಂಟ್ನ ಆಸ್ಪತ್ರೆಗೆ ಕರ್ಕೊಂಬರೋದು ತುಂಬ ಲೇಟ್ ಆಗಿದೆ, ಹಾಗಾಗಿ ನಾವು ಉಳಿಸ್ಕೊಳಕ್ಕಾಗಲಿಲ್ಲ.